IPCಯ ಸೆಕ್ಷನ್ 498A ಇದಕ್ಕೆ ಸಂಬಂಧಪಟ್ಟಂತೆ ಬಾಂಬೆ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. 498A ಅಂದರೆ ಇದು ಗಂಡ ಅಥವಾ ಅವರ ರಿಲೇಟಿವ್ಗಳು ಹೆಂಡತಿಗೆ ಅಂದರೆ ಅರ್ಜಿದಾರ ಏನಿರ್ತಾರೆ ನೊಂದವರು ಅವರಿಗೆ ಕ್ರೂಯಲ್ಟಿಯನ್ನು ನೀಡಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಅಟ್ರಾಕ್ಟಿವ್ ಆಗುತ್ತೆ. ಸೊ ಈ ಒಂದು ಪ್ರಕರಣದಲ್ಲಿ ಹೆಂಡತಿ ಗಂಡನ ಗೆಳತಿ ಅಂದರೆ ಅವನ ಗರ್ಲ್ ಫ್ರೆಂಡನ್ನು ಕೂಡ ಸೇರಿಸಿ ಈ ಒಂದು ಪ್ರಕರಣದಲ್ಲಿ ನೀಡಲಾಗಿರುತ್ತೆ. ಸೊ ಹಾಗಾಗಿ ಪ್ರಕರಣವನ್ನು ತನಿಖೆಯನ್ನು ಮಾಡಿದಂಥ ಪೊಲೀಸ್ನವರು ಆಕೆಯ ಮೇಲೆ ಸೇರಿಸಿ FIR ಚಾರ್ಜ್ ಶೀಟನ್ನು ಕೂಡ FIR ಮತ್ತು ಚಾರ್ಜ್ ಶೀಟ್ ಎರಡನ್ನು ಕೂಡ ಹಾಕಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬಾಂಬೆ ಹೈಕೋರ್ಟ್ನ ಮೊರೆ ಹೋಗಿರ್ತಾರೆ. ಸೊ ಚಾರ್ಜ್ ಶೀಟ್ ಮತ್ತು ಅದರ ಪ್ರೊಸೀಡಿಂಗ್ಸನ್ನು ಪಾಸ್ ಮಾಡಲಿಕ್ಕೆ ಕೇಳಿ ಹೋಗಿರ್ತಾರೆ. ಸೊ ಇದರ ವಿಚಾರಣೆಯನ್ನು ಮಾಡಿದಂಥ ಬಾಂಬೆ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟವನ್ನು ಪ್ರೆಸ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಕ್ಕಲಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ಒಂದು ಪ್ರಕರಣ ಅಂದರೆ ವೈಶಾಲಿ ಗವಾಂಡೆ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಆ್ಯಂಡ್ ಅದರ್ಸ್. ಈ ಒಂದು ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಹೈಕೋರ್ಟ್ ಪ್ರಕರಣವನ್ನು ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇದರಲ್ಲಿ ಗಂಡನ ರಿಲೇಟಿವ್, ಹಸ್ಬೆಂಡ್ಸ್ ರಿಲೇಟಿವ್ ಅನ್ನೋ ಏನು ವರ್ಡ್ ಇದೆ ಅದರ ಅಡಿಯಲ್ಲಿ ಗಂಡನ ಗರ್ಲ್ ಫ್ರೆಂಡ್ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಆಕೆಯ ಮೇಲೆ ಚಾರ್ಜ್ ಶೀಟನ್ನು ಹಾಕ್ಲಿಕ್ಕೆ ಬರೋದಿಲ್ಲ, ಹಾಗೆ ಕ್ರಿಮಿನಲ್ ಪ್ರೊಸೀಡಿಂಗನ್ನು ಮಾಡಲಿಕ್ಕೆ ಬರೋದಿಲ್ಲ. IPCಯ ಸೆಕ್ಷನ್ 498A ಏನಿದೆ ಇದರಲ್ಲಿ ಹಸ್ಬೆಂಡ್ ಆ್ಯಂಡ್ ಹಸ್ಬೆಂಡ್ಸ್ ರಿಲೇಟಿವ್ ಅಂತ ಏನಿರುತ್ತೆ, ರಿಲೇಟಿವ್ ಅಂತಂದರೆ ಆಕೆ ಆ ಗಂಡನ ರಿಲೇಟಿವ್ ಅಂತ ಹೇಳೋದಕ್ಕೆ ಬರೋದಿಲ್ಲ, ಸಂಬಂಧಿ, ರಕ್ತ ಸಂಬಂಧಿ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅಥವಾ ಸಂಬಂಧಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಗಂಡನ ಗರ್ಲ್ ಫ್ರೆಂಡ್ ಮೇಲೆ ಈ ಒಂದು ಪ್ರೊಸೀಡಿಂಗನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ಈ ಒಂದು ಪ್ರಕರಣದಲ್ಲಿ ಆಕೆಯ ಮೇಲೆ ಮಾಡಿದಂಥ ಚಾರ್ಜ್ ಶೀಟ್ ಏನಿರ್ತದೆ, ಚಾರ್ಜ್ ಶೀಟ್ ಮತ್ತು ಅದರ ಒಂದು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಪೆಂಡಿಂಗ್ ಏನಿರ್ತದೆ ಅದನ್ನು ಕ್ವಾಸ್ ಮಾಡಿ ಬಾಂಬೆ ಹೈಕೋರ್ಟ್ ತನ್ನ ಮಹತ್ವದ ತೀರ್ಪನ್ನು ನೀಡಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡಲಿಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ.